ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 23 ಜುಲೈ 2024 ನಿಫ್ಟಿ 50 BSE ಸೆನ್ಸೆಕ್ಸ್ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡ್ಕೊಂಬರೋಣ ಬನ್ನಿ. ಅದೇ ರೀತಿ ಇವತ್ತು ಟ್ಯಾಕ್ಸ್ ಬಜೆಟ್ ಮಂಡನೆ ಆಗಿದೆ. ಶಾರ್ಟ್ ಟರ್ಮ್ ಗೇನ್ಸ್ 20% ತನಕ ರೈಸ್ ಮಾಡಿದ್ದಾರೆ. ಅದೇ ರೀತಿ ಲಾಂಗ್ ಟರ್ಮ್ ಗೇನ್ ಇವಾಗ 12.5% ಆಗುತ್ತೆ. ಮೊದಲು ಶಾರ್ಟ್ ಟರ್ಮ್ ಗೇನ್ ಒಂದು 15% ಇತ್ತು, ಅದೇ ರೀತಿ ಲಾಂಗ್ ಟರ್ಮ್ ಗೇನ್ ಒಂದು 10% ಇತ್ತು, ಇವಾಗ 12.5% ಆಗಿದೆ. ಬನ್ನಿ ನೋಡೋಣ ಏನಾಯಿತು ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂತ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 30.20 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,479.05 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 73.04 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 80,429.04 ಪಾಯಿಂಟ್ಸ್ಗಳಲ್ಲಿ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50 ಅತಿ ದೊಡ್ಡ ಕಂಪ್ನಿಗಳ ಅತಿ ದೊಡ್ಡ ಶೇರ್ಸ್ಗಳಲ್ಲಿ ಏರಿಕೆ ಆಗಿರೋದು ಅಂತ ಹೇಳಿದ್ರೆ ಟೈಟನ್, ITC, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಅಡಾನಿ ಪೋರ್ಟ್ಸ್, NTPC ಶೇರ್ಸ್ಗಳು, ಇನ್ಫೋಸಿಸ್ ಶೇರ್ಸ್ಗಳು, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಶೇರ್ಸ್ಗಳು, ಹಾಗೆ HCL ಟೆಕ್ನಾಲಜೀಸ್, ಐಚರ್ ಮೋಟರ್ಸ್, ಹಿಂದೂಸ್ತಾನ್ ಯೂನಿಲಿವರ್, HDFC ಲೈಫ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹೀರೋ ಮೋಟರ್ ಕಾರ್ಪ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಸನ್ ಫಾರ್ಮಾ, ಕೋಟಕ್ ಬ್ಯಾಂಕ್, JSW ಸ್ಟೀಲ್, ಮಹೇಂದ್ರ ಆ್ಯಂಡ್ ಮಹೇಂದ್ರ ಸಿಪ್ಲಾ, ಗ್ರಾಸಿಮ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ ಹಲವಾರು ಇನ್ಫ್ರಾ ರಿಲೇಟೆಡ್ IPOಗಳು ಬಂದಿದೆ. ಇಲ್ಲಿ VL ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ SME IPO ಇದು ಇವತ್ತು ಓಪನ್ ಆಗಿದೆ, 25ಕ್ಕೆ ಇದು ಕ್ಲೋಸ್ ಆಗುತ್ತೆ. ಅದೇ ರೀತಿ ಚೇತನ ಎಜುಕೇಷನ್ ಲಿಮಿಟೆಡ್ SME IPO ಇದು ನಾಳೆ ಓಪನ್ ಆಗೋದು, 26ನೇ ತಾರೀಕು ಕ್ಲೋಸ್ ಆಗುತ್ತೆ. 80ರಿಂದ 85 ರೂಪಾಯಿ ಪ್ರೈಸ್ ಬ್ಯಾಂಡ್ ಇದೆ ಇದರಲ್ಲಿ. ಅದೇ ರೀತಿ ಮಂಗಳಂ ಇನ್ಫ್ರಾ ಆ್ಯಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಇದು ಒಂದು SME IPO, 53 ರೂಪಾಯಿಂದ 56 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,06,000 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದೆ. ಇದು ಅಷ್ಟೇ 24ಕ್ಕೆ ಓಪನ್ ಆಗಿ 26ಕ್ಕೆ ಕ್ಲೋಸ್ ಆಗುತ್ತೆ. ಅದೇ ರೀತಿ ಬಜೆಟ್ ಮಂಡನೆ ಆಯಿತು. ಇವತ್ತು ಒಂದು ಸ್ಟಾಕ್ ಮಾರ್ಕೆಟಿಗೆ ಒಂದು ಹೇಳಬೇಕು ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಗೇನ್ ಅಂತ ಏನಿದೆ, ಸ್ಟಾಕ್ಸ್ಗಳು ಅಥವಾ ಇದರಲ್ಲಿ ಮಾರಿ ನೀವು ಅಥವಾ ಶೇರ್ಸ್ಗಳಲ್ಲಿ ಮಾರಿ ಇದರಲ್ಲಿ ಏನು ಲಾಭ ಮಾಡ್ತೀರಾ, ಮುಂಚೆ ಇದು 15% ಇತ್ತು, ಒಂದು ವರ್ಷದ ಒಳಗಡೆ ಇದನ್ನು ನೀವು ಲಾಭ ಮಾಡಿದ್ರೆ, ಇವಾಗ ಅದು 20%ಗೆ ಮಾಡಿದ್ದಾರೆ. ಅದೇ ರೀತಿ ಲಾಂಗ್ ಟರ್ಮ್ ಗೇನ್ಸ್, ಒಂದು ವರ್ಷಕ್ಕಿಂತ ಜಾಸ್ತಿ ನೀವು ಸ್ಟಾಕ್ಸ್ಗಳಲ್ಲಿ ಶೇರ್ಸ್ಗಳಲ್ಲಿ ಏನು ಶೇರ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಅರ್ನ್ ಮಾಡ್ತೀರಾ, ಅದು ಮುಂಚೆ 10% ಇತ್ತು ಟ್ಯಾಕ್ಸ್, ಇವಾಗ 12.5% ಆಗಿದೆ. ಇದು ಒಂದು ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.